ಇಲ್ಲಿ ನೀರು ತುಂಬಾ ಇದೆಯಂತೆ, ಬಟ್ ನಾವು ಕನ್ಫ್ಯೂಸ್ಡ್ ಆಗಿದ್ದೀವಿ. ಇಲ್ಲೂ ದರ್ಶನ ಆಯ್ತು, ತುಂಬಾ ಚೆನ್ನಾಗಿತ್ತು ದರ್ಶನ. ದೇವ್ರ ತೋರ್ಸಕ್ ಆಗ್ಲಿಲ್ಲ ಯಾಕಂದ್ರೆ ಅವ್ರು ಬಿಡ್ಲಿಲ್ಲ. ನಾನು ಮಾಡಕ್ಕೂ ಟ್ರೈ ಮಾಡ್ಲಿಲ್ಲ ಯಾಕಂದ್ರೆ ನಾವಿವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ನೋಡಿ. ಆಟ ಆಡಿದ್ದೆಲ್ಲ ಆಯ್ತು. ಇದೇ ಬಾವಿ ಏನ್ ಸಕ್ಕತ್ತಾಗಿದೆ ಗೊತ್ತಾ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುನಿಷಾ ವ್ಲಾಗ್ಸ್. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತಂದ್ರೆ, ನಾವು ಒಂದ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದು ಇಲ್ಲಿಂದ 134 ಕಿಲೋಮೀಟರ್ ಅಷ್ಟೇ. ಸೊ ಬೆಳಗ್ಗೆನೆ ಬೇಗ ಎದ್ದು ಹೋಗ್ತಾ ಇದೀವಿ. ನಿಜ ತುಂಬಾ ನಿದ್ದೆ ಬರ್ತಿದೆ. ನಾನು ರೆಡಿ ಆಗಿಲ್ಲ, ಔಟ್ಫಿಟ್ ಹಾಕೊಂಡಿದೀನಿ. ನಾನು ಎದ್ದಿದ್ದು ಲೇಟು, ಸೊ ಕಾರಲ್ಲಿ ರೆಡಿ ಆಗೋಣ ಅಂತ ಪ್ಲಾನ್ ಮಾಡಿದೀನಿ. ಹಾಗೆ ಇವಾಗ ಟೈಮ್ ಬಂದು 4:35 ಆಗಿದೆ ಗೈಸ್. ಬೆಳಗಿನ ಜಾವ 4:35. ಇವಾಗ ಸಂಜನಕ್ಕ ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ಸಂಜನಕ್ಕನೂ ಬರ್ತಿದ್ದಾರೆ. ಸೊ ಬನ್ನಿ ಹೋಗೋಣ. ನೋಡಿ ಗೈಸ್, ನಮ್ಮಮ್ಮ ಬೆಳಗ್ಗೆ ಹೆಂಗ್ ರೆಡಿ ಆಗ್ಬಿಟ್ಟಿದ್ದಾರೆ. ನಾನೇ ಇನ್ನ ರೆಡಿ ಆಗಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಹೋಗ್ತಾ ಇದೀವಿ. ಸಂಜನಕ್ಕ ಅವ್ರು ಬರ್ತಿದ್ದಾರೆ. ಸೊ ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ನಮ್ಮಪ್ಪನೂ ಕಾರ್ನ ತಂದ್ರು. ಫುಲ್ ಕತ್ಲೆ ಇದೆ, ಚಳಿ ಆಗ್ತದೆ. ಬನ್ನಿ ಹೋಗೋಣ. ಇಲ್ಲಿ ಫುಲ್ ಕತ್ಲೆ ಬರ್ತಿದೆ ಯಾಕಂದ್ರೆ ಲೈಟ್ ಇಲ್ಲ. ಲೈಟಿಗೆ ಹೋಗ್ತಿರ್ತೀನಿ. ಸೊ ರೋಡ್ ಎಲ್ಲ ಫುಲ್ ಕತ್ಲೆ ನೋಡಿ. ನಮ್ಮ ಕಾರು ಕೂಡ ಬಂದಿದೆ. ನಮ್ಮಪ್ಪ ಇವಾಗ ಹೋಗ್ತಾ ಇದೆ. ಬನ್ನಿ ಹೋಗೋಣ. ಇವಾಗ ಸಂಜನಕ್ಕನೂ ಬಂದ್ರು, ಆಂಟಿನೂ ಬಂದ್ರು. ಹೋಗ್ತಾ ಇದೀವಿ. ಅರ್ಧ ದಾರಿಗೆ ಬಂದೆ ಬಿಸಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾಕಂದ್ರೆ ಫುಲ್ ಕತ್ಲೆ ಇತ್ತು. ಅಷ್ಟೇ. ಇವಾಗ ರೀಚ್ ಆಗಿ ನಾವೆಲ್ಲ ಹೋಗ್ತಾ ಇರೋದು ಅಂದ್ರೆ ಗೈಸ್, ಹುಡುಕುತ್ತೋರೆ ಟೆಂಪಲ್ಗೆ ಹೋಗ್ತಾ ಇದೀವಿ. ಬನ್ನಿ ಹೋಗ್ತೀವಿ. ಗೈಸ್, ಈಗ ನಾವು ಯಾವುದೋ ಊರಿಗೆ ರೀಚ್ ಆಗಿದ್ದೀವಿ. ಇನ್ನ 13 ಕಿಲೋಮೀಟರ್ಸ್ ಏನೋ ಇದೆ. ಒಂದು ಶಾರ್ಟ್ ಬ್ರೇಕ್ ತಗೊಂಡಿದ್ದೀವಿ ನೇಚರ್ ಎಂಜಾಯ್ ಮಾಡಕ್ಕೆ. ಇರಿ ವ್ಯೂ ತೋರಿಸ್ತೀನಿ ನಿಮಗೆ. ಬೇಕಾ ನೋಡಿ ಗೈಸ್, ಏನ್ ಸಕ್ಕತ್ತಾಗಿದೆ ನಮ್ಮ ಕಾರಲ್ಲಿ. ನನ್ನ ಹೆಸರಿಲ್ಲಿ. ಮ್ಯೂಟ್ ಮಾಡು. ಅಲ್ಲೆಲ್ಲ ನೀರಿದೆ, ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನಾವಿವಾಗ. ಸುಮ್ಮನೆ ನೀರು ಎಂಜಾಯ್ ಮಾಡಿ. ಅಪ್ಪ ನೋಡಿ ನಮ್ಮನ್ನ ಬಿಟ್ಟು ಹೋಗ್ತಿದಾರೆ. ಇಲ್ಲಿ ನೋಡಿ. ಅಯ್ಯೋ, ನಾವು ಮುಂದೆ ಹೋಗ್ತಾ ಅವ್ರು ಇನ್ನ ಮುಂದೆ ಹೋಗ್ತಾನೆ ಇದ್ದಾರೆ ಗೈಸ್. ಫ್ರಂಟ್ ಕ್ಯಾಂಪ್ ಸದ್ಯ ಇವಾಗ ಸ್ಟಾಪ್ ಮಾಡಿದ್ದಾರೆ. ಇವಾಗ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ. ಇವಾಗ ಸ್ಟೆಪ್ಸ್ ಹತ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಗೈಸ್. ಇರಿ ತೋರಿಸ್ತೀನಿ ನೋಡಿ ಗೈಸ್. ಇವರೆಲ್ಲ ಹತ್ತುತ್ತಾರೆ ಗೈಸ್. ಪಾರಿಜಾತ ಹೂವ. ಇರಿ ಗೈಸ್. ಗಾಯ್ಸ್, ವ್ಯೂ ನೋಡಿ ಗಾಯ್ಸ್. ತುಂಬ ಸಖತ್ತಾಗಿದೆ. ಇವಾಗ ಇನ್ನ ಇಲ್ಲೆಲ್ಲ ಮೆಟ್ಲಿದೆ ನೋಡಿ. ಇದೆಲ್ಲ ಹತ್ಬೇಕು ಅಂದರೆ ಈ ಕಡೆಯಿಂದ ಬರೋದು, ಈ ಕಡೆಯಿಂದ ಬರೋದು, ಈ ಕಡೆಯಿಂದ ಹೋಗೋದು. ಇಲ್ಲೊಂದು ದೇವಸ್ಥಾನ ಇದೆ.
ಸೊ ಈ ಕಡೆಯಿಂದ ಹಿಂಗೆ ಹೋಗೋದು. ತುಂಬ ಕೋತಿಗಳಿದೆ, ನನಗೆ ಭಯ ಆಗ್ತಿದೆ ವ್ಲಾಗ್ ಮಾಡೋಕ್ಕೆ. ನೋಡಿ ಅಲ್ಲಿ ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಅಪ್ಪ ಮುಂದೆ ನೋಡು. ಡ್ರೈವರ್ ನೋಡಿ ಅಂತ ತೋರಿಸು. ನೋಡಿ ಗೈಸ್, ನಮ್ಮಪ್ಪ ಡ್ರೈವರ್ ಅಂತೆ. ಹಾಯ್ ಹೇಳು. ಹಾಯ್. ಇವಾಗ ಆ ಕಡೆ ಹೋಗ್ಬೇಕನ್ಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಗೈಸ್, ತೋರಿಸ್ದೆ. ತುಂಬ ಚೆನ್ನಾಗಿದೆ. ದರ್ಶನ ಆಯಿತು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಏನೋ ಆಲ್ಟ್ರೇಷನ್ ಮಾಡ್ತಿದ್ದಾರೆ ಅಲ್ಲಿ. ನಡ್ಕೊಂಡು ಹೋಗ್ಬಿಟ್ಟಲ್ಲ ಇದು ದೇವಸ್ಥಾನದ ಹಿಸ್ಟ್ರಿ ನೋಡೋಣ ಬನ್ನಿ, ಏನು ಅಂತ ಅವ್ರನ್ನ ಕೇಳೋಣ. ಅವ್ರು ಹೇಳ್ತಾರೆ ಬನ್ನಿ ಏನು ಅಂತ ನೋಡೋಣ. ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದೇವಸ್ಥಾನ ಇದು ಪಂಚಲಿಂಗದಲ್ಲಿ ಈಶಾನ್ಯ ಲಿಂಗು. ಇದರಲ್ಲಿ ಮಲ್ಲಿಕಾರ್ಜುನ ಅಂತೇಳಿ ಹೆಸರು ಬರಬೇಕಾದ್ರೆ ಇಲ್ಲಿ ಅರ್ಜುನ ಬಂದು ಮಲ್ಲಿಕಾರ್ಜುನದಿಂದ ದೇವರಿಗೆ ಪೂಜೆ ಮಾಡಿದ್ರಿಂದ ಮಲ್ಲಿಕಾರ್ಜುನೇಶ್ವರ ಅಂತ ಹೆಸರು ಬಂತು. ಇದು ಅಮ್ಮನವರು ಶ್ರೀಶೈಲದಿಂದ ಕಪಿಲ ಋಷಿಗಳು ಯಾಗ ಮಾಡಿ ಅಮ್ಮನವ್ರನ್ನ ಜೀವ ಪ್ರತಿಷ್ಠೆ ಮಾಡಿರುವಂಥ ಸ್ಥಳ. ಇದರಲ್ಲಿ ಪ್ರತಿದಿನ ಬೆಳಗ್ಗೆ ರುದ್ರಾಭಿಷೇಕ, ತ್ರಿಕಾಲ ಪೂಜೆ. ಹಾಗೂ ಈ ಭ್ರಮರಾಂಬಾ ಸಮೇತ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ 17 ದಿನ ದನಿ ಜಾತ್ರೆಗಳು, ರಥೋತ್ಸವಗಳು ಎಲ್ಲ ನಡೀತವೆ. ಹಾಗೆ ಮಾಘ ಮಾಸದಲ್ಲಿ ಇವಾಗ ಪುನಃ 3 ತಿಂಗಳು ಬಿಟ್ಟು ಪರ್ವತ ಸ್ಪರ್ಶೆ ಅಂತ ಆಗುತ್ತೆ. ಆವಾಗ ಶ್ರೀಶೈಲಕ್ಕೆ ಅಮ್ಮನವರು ಹೋಗಿ ತಂದೆ ಮನೆಯಿಂದ ಇಲ್ಲಿಗೆ ಬರ್ತಾರೆ. ಬಂದಾಗ ಇಲ್ಲಿ ಮುತ್ತೈದರ ಸೇವಾ ಅಂತ ಅದು ನಡೆಯುತ್ತೆ. ಹಾಗಾಗಿ ಇಲ್ಲಿ ಪ್ರತೀತಿ ಪ್ರಕಾರವಾಗಿ ಯಾರಿಗೆ ಏನೇ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದರೆ ಅಮ್ಮನವ್ರ ಹತ್ರ ಅವಳು ಏನು ಪ್ರಾರ್ಥನೆ ಮಾಡ್ತಾರೆ ಆ ಕಾರ್ಯಕ್ರಮ 48 ತಿಂಗಳಿಗೆ ಪ್ರಸಿದ್ಧವಾಗಿ ನಡೆಯುತ್ತೆ. ಅಮ್ಮನವ್ರ ಹತ್ರ ಏನೇ ಅರ್ಕೆ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ತಾಯಿ ಮಕ್ಕಳಿಗಾಗ್ಬೋದು, ಇಲ್ಲ ಬೇರೆ ವ್ಯವಹಾರಗಳಿರ್ಬೋದು, ಏನವರು ತಾಯಿಯಲ್ಲಿ ಅಪೇಕ್ಷೆ ಪಡ್ತಾರೆ ಅದನ್ನೆಲ್ಲ ಕೊಡ್ತಾಳೆ. ಇದು ಉದ್ಭವ ಮೂರ್ತಿ ಮಲ್ಲಿಕಾರ್ಜುನೇಶ್ವರ. ಇಲ್ಲಿ ಮನೆಯಲ್ಲಿ ಹಸು ಹಾಲನ್ನು ರಕ್ತ ಕರಿತಾ ಇರುತ್ತೆ. ದಿನ ಬಂದು ಇಲ್ಲೊಂದು ಪೊದೆ ಇರುತ್ತೆ. ಆ ಪೊದೆ ಒಳಗಡೆ ಬಂದು ಅದು ಹಾಲನ್ನು ಕರಿತಾ ಇರಬೇಕಾದ್ರೆ ಹಸುವಿನವನು ಏನು ಮನೆಯಲ್ಲಿ ನೋಡಿದ್ರೆ ಇದು ರಕ್ತ ಕರಿಯುತ್ತೆ, ಇಲ್ಲಿ ಬಂದರೆ ಹಾಲು ಕರಿತಾ ಇದೆ ಅಂದ್ಬಿಟ್ಟು ಅದಕ್ಕೆ ಹೊಡೆದು ಬಿಡ್ತಾನೆ ಹಿಂದ್ಗಡೆಯಿಂದ ಬಂದು. ಆವಾಗ ಅದು ತನ್ನ ಪಾದವನ್ನು ಎತ್ತಿ ಶಿವನ ತಲೆ ಮೇಲೆ ಇಟ್ಬಿಡ್ತಾನೆ. ಶಿವನ ತಲೆ ಮೇಲೆ ಇಟ್ಟಕ್ಕೆ ಅದು ಗೋಪಾದ ಮೇಲ್ಗಡೆ ದೇವರಲ್ಲಿ ಇರೋದು. ಆ ಗೋಪಾದದಲ್ಲಿ ಇರೋದ್ರಿಂದ ಆವಾಗ ಅವನಿಗೆ ಒಂಥರ ಚಳಿ ಜ್ವರ ಬಂದಾಗ ಆಗುತ್ತೆ. ಆಗ ಶಿವನ ಪ್ರತ್ಯಕ್ಷನಾಗಿ ನಾನು ಇಲ್ಲಿ ನೆಲೆಸಿದ್ದೀನಿ, ನನಗೆ ಇಲ್ಲಿ ದೇವಸ್ಥಾನವನ್ನು ಮಾಡುವುದು ಅಂತ ಹೇಳಿ ಅವನಿಗೆ ಆಜ್ಞೆ ಮಾಡ್ತಾನೆ. ಆ ಆಜ್ಞೆ ಮಾಡಿದಾಗ ಆಗ ಗಂಗರ್ಕರ್ ರಾಜ್ಯದಾನ ಇರುತ್ತೆ ಸರ್ಕಾರದಲ್ಲಿ. ಆವಾಗ ಇಲ್ಲಿ ಪಂಚಲಿಂಗದಲ್ಲಿ ಎಲ್ಲವನ್ನು ದೇವಸ್ಥಾನವನ್ನು ಮಾಡಿ ಆವಾಗಲಿಂದಲೂ ಸುಮಾರು 700-750 ವರ್ಷದ ಇತಿಹಾಸ ಇದೆ. ಅಲ್ಲಿಂದನೂ ನಡ್ಕೊಂಡು ಬರ್ತಾ ಇದೆ. ದರ್ಶನ ಆಯಿತು. ನಮ್ಮಪ್ಪ ಅವರ ಕ್ಲೋಸ್ ಫ್ರೆಂಡ್ ಕಡೆಯಿಂದ ಬಂದಿದ್ದು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು, ಖುಷಿ ಆಯಿತು. ಮತ್ತು ತುಂಬ ಚೆನ್ನಾಗೂ ಕೂಡ ಇದೆ ಇಲ್ಲಿ. ಸೊ ಇಷ್ಟ ಆಯಿತು. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನೋಡೋಣ ಬನ್ನಿ. ಮೇ ಬಿ ಆಟ ಆಡೋಕ್ಕೆ ಹೋಗ್ಬೋದು. ಬನ್ನಿ ಹೋಗೋಣ. ಇವಾಗ ಟಿಫನ್ ತಿನ್ನೋಕೆ ಬಂದ್ವಿ. ಇದೊಂದು ಚಿಕ್ಕ ಹೋಟೆಲ್ ಇದೆ, ಅಲ್ಲಿ ತಿನ್ನೋಕೆ ಬಂದಿದ್ವಿ. ತಲಕಾಡು ರೀಚ್ ಆಗಿದ್ದೀವಿ. ಇವಾಗ ತಲಕಾಡಿಂದ ಇಲ್ಲಿ ನಾಷ್ಟ ಮಾಡಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ರಿವರಲ್ಲಿ ಆಟ ಆಡ್ತೀವಿ. ನಾಷ್ಟ ಬಂತು. ಆಂಟಿ, ಅಪ್ಪ, ಅಮ್ಮ, ಅಕ್ಕ ಅಲ್ಲಿ ಅಡುಗೆ ಮಾಡ್ತಾರೆ, ಇಲ್ಲಿ ತಿಂತೀವಿ. ಪ್ರೈಸ್ ಇವಾಗ ನಾಷ್ಟ ಆಯಿತು.
ಸೊ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ತಲಕಾಡ್ಗೆ ಹೋಗ್ತಾ ಇದ್ದೀವಿ. ಇರೋ ಬರೋ ಜನ ಎಲ್ಲ ನನ್ನೇ ನೋಡ್ತಾ ಇರೋದು, ಯಾರು ನನ್ನೇ. ಓಕೆ ಗೈಸ್, ಇವಾಗ ತಲಕಾಡ್ಗೆ ಹೋಗಿ ಸಿಗ್ತೀವಿ. ನಾಷ್ಟ ಎಲ್ಲ ತಿನ್ಕೊಂಡು ನೀರಲ್ಲಿ ಆಟ ಆಡಕ್ಕೆ ಹೋಗ್ತೀವನ್ನಲ್ಲ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಏನದು ಏನ್ ದೇವಸ್ಥಾನ? ವೈದ್ಯನಾಥೇಶ್ವರ ಟೆಂಪಲಿಗೆ ಬಂದಿದ್ದೀವಿ ನಾವಿವಾಗ. ಅದು ಏನಿದು ತಲಕಾಡಲ್ಲಿರೋದು, ಅಲ್ಲಿಗೆ ಬಂದಿದ್ದೀವಿ ಇವಾಗ. ಇಲ್ಲಿಂದ ಮೇ ಬಿ ಅಲ್ಲಿಗೆ ಗೊತ್ತಿಲ್ಲ ಗೈಸ್, ಇನ್ನು ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲೂ ದರ್ಶನ ಆಯ್ತು, ತುಂಬಾ ಚೆನ್ನಾಗಿತ್ತು ದರ್ಶನ. ದೇವ್ರ ತೋರ್ಸಕ್ ಆಗ್ಲಿಲ್ಲ ಯಾಕಂದ್ರೆ ಅವ್ರು ಬಿಡ್ಲೇ ಇಲ್ಲ. ನಾನು ಮಾಡಕ್ಕೂ ಟ್ರೈ ಮಾಡ್ಲಿಲ್ಲ ಯಾಕಂದ್ರೆ ಅಲ್ಲಿ ಆಲ್ರೆಡಿ ಬೋರ್ಡ್ ಹಾಕಿತ್ತು. ರೂಲ್ ಇಸ್ ಅ ರೂಲ್ ಫಾರ್ ಎವ್ರಿ ಫುಲ್ ಗೈಸ್. ಅಂದ್ರೆ ನಾನು ಫುಲ್ ಅಲ್ಲ, ಆದ್ರೆ ರೂಲ್ ಫಾಲೋ ಮಾಡ್ಬೇಕಲ್ವಾ. ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡ ದೇವಸ್ಥಾನ. ಅದೇನೋ ಮಳ್ಳದೆಲ್ಲ ಸ್ಟೋರಿ ಇದೆಯಂತ. ಮಳ್ಳು ಮುಚ್ಚೋಗುತ್ತಂತಲ್ವ ಗೈಸ್, ಇವಾಗ ಮುಚ್ಚಿಲ್ಲ, ಇವಾಗಿನ್ನ ಮುಚ್ಚಿಲ್ಲ ತಲಕಾಡಲ್ಲಿ. ಇವಾಗ ಇಲ್ಲೆಲ್ಲ ಸುತ್ತಾ ಇದೀವಿ ನಾವು. ಬೇಲೂರಲ್ಲೂ ಕಾಲು ಹೊಡ್ಕೊಂಡ್ರೆ ದುಡ್ಡು ಕೊಡ್ಬೇಕು ಅವ್ರಿಗೆ. ಗೈಸ್ ಇನ್ನೊಂದು ದೇವಸ್ಥಾನ ಇದೆ. ಇವಾಗ ನಾವು ಆಟ ಆಡಕ್ಕೆ ಬಂದ್ವಿ. ಹೌದು, ನದಿಯಲ್ಲಿ ಆಟ ಆಡಕ್ಕೆ ಸುಮ್ನಿರಪ್ಪ, ಕೇಳವ್ರು ನೋಡಿದ್ರು ನಿನ್ನ. ನೋಡ್ಲಿ ಬಿಡಿ, ಹೆಂಗ್ ಕೇಳುತ್ತೆ ಬಂದಿರಿ. ಅವ್ನು ಹೆಂಗೋ ಹಂಗೆ ಹೋಗ್ತಿದಂತಾನೆ. ನೋಡಿ ಗೈಸ್, ಇಲ್ಲಿ ನೀರು ತುಂಬಾ ಇದೆಯಂತೆ, ಬಟ್ ನಾವು ಕನ್ಫ್ಯೂಸ್ ಆಗಿದ್ದೀವಿ, ಅಲ್ಲಿ ಹೋಗಿ ನೋಡೋಣ ಫಸ್ಟ್. ಬೇಡ ನಡಿ, ನಡಿ, ಹಂಗೇನೆ ಏನಾಗಲ್ಲ. ಬಟ್ಟೆ ಇನ್ನೊಂದೈತೆ. ಇದ್ರಲ್ಲಿ ಆಡ್ಬೇಕಾ? ಇದ್ರಲ್ಲಿ ಹೆಂಗಂತೆ ಆಡಕ್ಕಾಗುತ್ತೆ? ಡ್ರೆಸ್ಸಿಂಗ್ ಇರ್ಬೋದು ನೋಡ್ರಮ್ಮ, ಇಲ್ಲಿ ತಗೊಂಡೋಗ್ರಿ. ಮತ್ತೆ ಅದೇನೆ ನಾನು ಅಂತಿರೋದು. ಅದೇ ಎಳ್ನೀರ್ ಬೇಕಾ ಕುಡೀರಿ, ವಾಟರ್ ಮೆಲನ್ ಬೇಕಾ ತಿನ್ನಿ. ಆಡ್ತೀವಿ ನಾವು. ಇದ್ರಲ್ಲಿ ಆಡಿದ್ವಿ ನೋಡು. ಇದ್ರಲ್ಲಿ ಲುಲ್ಲು ಮಲಲ್ಲಿ ಸೈಕ್ ಬಜ್ಜಿ, ಬೋಂಡಾ, ಕಾಫಿ, ಟೀ, ಕಾಫಿ. ಹಿರಿಗಾಯಿ ಸಿಗ್ತೀವಿ, ಅಲ್ಲಿ ತೋರಿಸ್ತೀವಿ ಹೆಂಗಿದೆ. ಇಲ್ಲಿ ನೋಡಿ ಕಾಯಿ ಹೆಂಗ ಆಡ್ತಾವ್ರೆ. ಇವಾಗ ನಾನು ಸಂಜನಕ್ಕ ಮಾಡ್ತಿಲ್ಲ, ಒಂದು ಶಾರ್ಟ್ಸ್ ಆದ್ರೂ ತಗೋಬೋದಾಗಿತ್ತು. ತೆಪ್ಪ ಇಲ್ಲ ಅಂಕಲ್. ನಾವಿವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ನೋಡಿ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ, ಈ ಡ್ರೆಸ್ಸಲ್ಲಿ ಆಡಕ್ಕೆ ಹೋಗ್ತಾ ಇದೀವಿ ನಾವಿವಾಗ. ಬನ್ನಿ ಹೋಗೋಣ ಗೈಸ್. ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ, ಯಾಕಂತಂದರೆ ನಮ್ಮ ನೀರಲ್ಲಿ ಆಟ ಆಡ್ತಿರ್ತೀವಿ ಮತ್ತು ವೀಡಿಯೋ ಮಾಡೋಕ್ಕೂ ಯಾರು ಇರೋಲ್ಲ. ಸೊ ಬನ್ನಿ ಹೋಗೋಣ. ಆಟಾಡಿ ಬಂದ್ವಿ. ಅಪ್ಪ ನೋಡಿ, ನಮ್ಮ ಬಟ್ಟೆ ಎಲ್ಲ ಫುಲ್ ವೆಟ್. ಸುಸ್ತಾಯ್ತು. ಇವಾಗ ಬಟ್ಟೆ ಚೇಂಜ್ ಮಾಡಿಕೊಂಡು ಏನಾದರೂ ತಿಂದೆ ಬೆಂಗಳೂರು, ಮತ್ತೆ ಊಟ ಮಾಡ್ಕೊಂಡು ಹೋಗೋದಷ್ಟೆ. ಬನ್ನಿ ಹೋಗೋಣ. ಆಟ ಆಡಿದ್ದೆಲ್ಲ ಆಯಿತು, ಇವಾಗ ಮಾವಿನಕಾಯಿ ತಿಂತಾ ಇದ್ದೀವಿ. ಡ್ರೆಸ್ ಚೇಂಜ್ ಕೂಡ ಮಾಡಿದ್ವಿ. ಖಾರ ತಗೊಂಡು ಎದ್ವಿ. ಇವಾಗ ನಮ್ಮಪ್ಪನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರ ನಮ್ಮಪ್ಪನ ಫ್ರೆಂಡ್ ಮನೆ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ತೊಟ್ಟಿ ಮನೆ ಅವ್ರ ಮನೆ ಇರೋದು. ತುಂಬ ಚೆನ್ನಾಗಿದೆ ಅವ್ರ ಮನೆ. ನಿಮಗೂ ತೋರಿಸ್ತೀನಿ, ನೀವು ಹೋಗಿ ಅವ್ರ ಮನೆಗೆ. ಇವಾಗ ಇಲ್ಲಿ ರೀಚ್ ಆದ್ವಿ, ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಇದೆ ಅವ್ರ ಮನೆ, ತೊಟ್ಟಿ ಮನೆ. ಒಳಗಡೆ ಎಲ್ಲ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾಯಿದೆ, ಭಯ ಆಗ್ತಿದೆ ಗೈಸ್ ಹೋಗೋಕ್ಕೆ ಅಲ್ವಾ. ನೀವು ಬೌಗಿವು ಅಂತ
ಅಯ್ಯೋ ಗೈಸ್ ಅದು ನಮ್ಮನ್ನೇ ನೋಡ್ತಾ ಇದೆ. ಮಮ್ಮಿ ಮಮ್ಮಿ ಎಲ್ಲಿ ತೋರ್ಸು, ಚೆನ್ನಾಗಿ ಕಾಣ್ತಿದ್ಯಾ ಮಮ್ಮಿ. ಅಯ್ಯೋ ನಮ್ಮ ಅಮ್ಮನೂ ಬರ್ತಿಲ್ಲ. ಕೂತಿರೋಣ ಬರ್ಯಾರ ಬರೋರೇನ. ನಿಮಗೆ ಕೋಳಿ ಪಿಳ್ಳೆ ತೋರಿಸ್ಲಾ ನೋಡಿ ಅಲ್ಲಿ. ಹಾಗೆ ಇದು ಅವರ ಮನೆ, ಇದೆಲ್ಲ ಅವ್ರದ್ದೇ ಗೈಸ್. ಇದರೊಳಗೆ ಏನಿದೆ ನನಗೆ ಗೊತ್ತಿಲ್ಲ. ಇದು ಒಂದು ಊರ ಥರ. ಅಲ್ಲಿ ಬಾವಿ ಇದೆ ರೀ, ಬಾವಿ ತೋರಿಸ್ತೀನಿ. ಬಟ್ ಅಲ್ಲಿ ನಾಯಿ ಇದೆ. ಅಯ್ಯೋ ಬರ್ತಿದ್ಯಾ? ನಾಯಿ ಇದೆ ಗೈಸ್. ಆಮೇಲೆ ತೋರಿಸ್ತೀನಿ ರೀ, ಆಮೇಲೆ ತೋರಿಸ್ತೀನಿ ಗೈಸ್. ನಾವು ಫೈನಲಿ ನಾಯಿಂದ ಎಸ್ಕೇಪ್ ಆಗಿ ಮನೆ ಒಳಗೆ ಬಂದ್ವಿ ಕೊನೆಗೂ. ನೋಡಿ ಇದೇ ಅವ್ರ ಮನೆ. ಎಷ್ಟು ದೊಡ್ಡ ಮನೆ ಅಂತಂದರೆ, ನಾನು ಸ್ವಲ್ಪ ಕೂತ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ದೊಡ್ಡ ಮನೆ ಅಂತಂದರೆ ತೊಟ್ಟಿ ಮನೆ. ಮಳೆ ಬಂದರೆ ಮಾತ್ರ ಸಖತ್ತಾಗಿರುತ್ತೆ ಗೈಸ್. ಮತ್ತು ಇಲ್ಲಿ ರೇಷ್ಮೆ ಎಲ್ಲ ಬೆಳೀತಾರಂತೆ. ತುಂಬ ದೊಡ್ಡ ಮನೆ ಗೈಸ್, ಸೀರಿಯಸ್ಲಿ. ಮಮ್ಮಿ ಏನು ಮಾಡೋಣ? ನಿಜ ತುಂಬ ದೊಡ್ಡ ಮನೆ. ಇಲ್ಲೆಲ್ಲ ರೇಷ್ಮೆ ಎಲ್ಲ ಬೆಳೀತಾರಂತೆ. ಬಟ್ ಇವಾಗ ಬೆಳೆಯಲ್ಲ. ಬಟ್ ಸೀರಿಯಸ್ಲಿ ಎಷ್ಟು ದೊಡ್ಡ ಮನೆ ಅಲ್ವಾ ಅಕ್ಕ? ಹಾಂ, ತೊಟ್ಟಿ ಮನೆ. ತುಂಬ ಚೆನ್ನಾಗಿದೆ. ಪುಟ್ಟಿ ಬಾಯಿಲಿ ಬಾಯಿಲಿ ಹೆಸರೇನು? ಇಲ್ಲೇನು? ಮತ್ತೆ ಬಬಿತಾ, ಏನಿಲ್ಲ ಇನ್ನೇನು ನೋಡಿ ಮಾಡ್ತಿದ್ದೆ? ಹಾಯ್ ಹೇಳು. ಹಾಯ್ ಹಾಯ್ ಹೇಳು. ಹಾಯ್ ಮಾಡಿ. ಹಾಯ್. ಬನ್ನಿ ಗೈಸ್, ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ನನಗೆ ತುಂಬ ಇಷ್ಟವಾಗಿರುವ ಪಾರ್ಟ್ ಅಂದರೆ ಈ ಮನೆಯಲ್ಲಿ, ದಟ್ ಇಸ್ ಬಾವಿ. ಎಷ್ಟು ಚೆನ್ನಾಗಿದೆ ಗೈಸ್ ಈ ಬಾವಿ. ತೋರಿಸ್ತೀನಿ. ಅಮ್ಮ ಗೈಸ್, ನಾಯಿ ಅಟ್ಯಾಕ್ ಮಾಡ್ತು ಒಂದು ಬೆಕ್ಕನ್ನ. ಸೊ ನಾವು ಭಯ ಪಟ್ಕೊಂಡು ಬಂದ್ಬಿಟ್ವಿ. ಇವಾಗ ತೋರಿಸ್ತೀವಿ ಗೈಸ್. ಇದೇ ಬಾವಿ. ಏನು ಸಕ್ಕತ್ತಾಗಿದೆ ಗೊತ್ತಾ? ನೋಡಿ, ಇದನ್ನು ಯೂಸ್ ಮಾಡ್ತಿಲ್ಲ ಯಾಕಂದರೆ ನೀರೆಲ್ಲ ಫುಲ್ ಗಲೀಜಾಗಿದೆ. ನೋಡಿ ಗೈಸ್, ಇದೇ ಬಾವಿ ಅಷ್ಟೇ, ಬೇರೆ ಏನೂ ಇಲ್ಲ ಗೈಸ್. ನಾವಿವಾಗ ಅವ್ರ ಮನೆಯಿಂದ ಹೊರಟ್ವಿ. ನೋಡ್ದಲ್ವಾ ನೀವು ಅವ್ರ ಮನೆ ಎಷ್ಟು ಸಕ್ಕತ್ತಾಗಿದೆ. ಬಟ್ ಒಂದೇ ಒಂದು ಮಿಸ್ ಆಯಿತು ಗೈಸ್, ಮಳೆ ಬರಬೇಕಾಗಿತ್ತು. ಮಳೆ ಬಂದಿದ್ದಿದ್ರೆ ತೊಟ್ಟಿ ಮನೆ ಅಲ್ವಾ, ಸಕ್ಕತ್ತಾಗಿರ್ತಿದೆ. ಹಂಗೆ ಹೇಳ್ಬೇಕು, ಮಳೆನೇ ಚೆನ್ನಾಗಿದ್ದಾವೆ. ಚೆನ್ನಾಗಿತ್ತು. ಹೇಳಿ, ಅವ್ರ ಆಂಟಿ ಮಾಡಿದ ಪಾಯಸ ತುಂಬ ಚೆನ್ನಾಗಿತ್ತು. ರೀಚ್ ಆಗಿದ್ದೀವಿ, ಬಟ್ ಇನ್ನೂ ಅರ್ಧ ದಾರಿ ರೀಚ್ ಆಗಿಲ್ಲ. ನಮ್ಮ ಅಪ್ಪಂಗೆ ನಿದ್ದೆ ಬರ್ತಿತ್ತಂತೆ. ಸೊ ಕಾರ್ನ ಸೈಡ್ಗೆ ಹಾಕಿ ನಾವು 5 minutes or 10 minutes or 2 minutes ಬ್ರೇಕ್ ತಗೊಂಡಿದ್ದೀವಿ. ಎಷ್ಟು ಗಾಡಿಗಳು ಬರ್ತಿದೆ ಗೊತ್ತಾ ಈ ಕಡೆಯಿಂದ, ಎಷ್ಟೊಂದು ಗಾಡಿಗಳು. ತೋರಿಸ್ಲಾ? ಅಕ್ಕ ಅಲ್ಲಿ ಜೆಟ್ ನೋಡಿ. ಹೌದು, ತಾನೇ ಅಲ್ಲಿ ಹೋಗ್ತಾ ಇದೆ. ಅಷ್ಟೇ ವಿಷಯ ಗೈಸ್. ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡಿ ಅಷ್ಟೇ. ನೆಕ್ಸ್ಟ್ ನಾನು ನಿಮಗೆ ಬೆಂಗಳೂರಿಗೆ ಹೋಗೇ ಸಿಗೋದು. ಬಾಯ್. ನಾವು ಇವಾಗ ಮನೆಗೆ ರೀಚ್ ಆದ್ವಿ. ಇವಾಗ ಜಸ್ಟ್ ಮನೆಯೊಳಗೆ ಬಂದಿದ ತಕ್ಷಣ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ತಿರ್ಗಾ ಇನ್ನು ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡೋಷ್ಟು ಪೇಷನ್ಸ್ ಇಲ್ಲ ಇವಾಗ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್.